ವೆಲ್ಕಮ್ ಆಲ್ ಡೇ 33 ಆಫ್ 150 ಡೇಸ್ ಚಾಲೆಂಜ್. ಚರ್ಚಕ್ಕೆ ಹೇಳ್ದದಿಲ್ಲ ಅಭಿ ಹಾ ಮಾರಿ ಆ ಕಡೆ ಬರ್ಬೇಕ್ರಿ. ಈಗ ಟೆಂಟ್ ಹಾಕ್ಲಕ್ ಗುದ್ದಾಡಕತ್ ಹಿಡಿತಾನೆ. ಇಷ್ಟ ಹಾಕಿ ಕೊಟ್ರನ ಇಷ್ಟೆಲ್ಲ ಹಾಕಿ ಕೊಟ್ಟಿನಿ ಇವ್ರಿಗೆ. ಹಾಕಿ ಕೊಟ್ರಿ ಸದ್ಯಕ್ಕೆ ಈಗ ಹಾಕದಾಗೋಲ್ತು ಮ್ಯಾಲ. ಇಲ್ಲ ನಾನು ಆಕಾಶ ಹಾಕಿವಿ. ನೀ ಏನ್ ಮಾಡಿದಿ? ಹಾ ನಿದ್ದೆ ಬರ್ತಲ್ಲ ಅಂತ ಆಟಾಡ್ಕೊಂಡು ಕುಂತಿದ್ದೆ ಇಲ್ಲಿ. ನೋಡಮ್ಮ. ಸೊ ಈಗ ನೋಡ್ಬೋದು ಟೈಮು 8:30 ಆಗ್ಯದ. ಜಸ್ಟ್ ಇದ್ದೀವಿ ಕರೆ ಅಂದ್ರೆ ಟೆಂಟ್ ಹಾಕಿವಲ್ಲ. ಟೆಂಟ್ ನಂದು ಹೊರಗಿಂದ ವ್ಯೂ ನೋಡ್ರಿ. ನೋಡ್ಬೋದು ಟೈಮ್ಗೆ 8:30 ಆಗ್ಯದ. ಅಭಿ ಗಾಡಿ ಹೊಡೆ ಬಂದ್ರೆ ಚಿಡ್ದದ ಅಭಿದ. ಈಗ ಫಾಗ್ ನೋಡು 8:30 ಹೆಂಗಂದ್ರೆ ಏನು ಕಾಣೋದು ಹೊರಗ. ನಮ್ದು ಜೂನಿಯರ್ ಗೋಸ್ಟ್ ನೋಡ್ರಿ. ಈಗ ಫುಲ್ ನೀರಾಗ್ಯದ. ನಮ್ಮ ಅಭಿಗ ಕಲಾಸ ಆಗ್ಯಾನ ಈಗ. ಓಯ್ ಹೋಗಮ್ಮ ಕಲಾಸ ಏನ್ರಿ. ಈಗ ಇಲ್ಲಿ ಟೆಂಟ್ ಹಾಕಿವಿ. ಪಾಪ ಇವ್ರು ನಿನ್ನೆ ರಾತ್ರಿಗೆ ಭಾಳ ಅಂದ್ರೆ ಭಾಳ ಚಳಿ ಹೊಂಟಿತ್ತು. ಆಮೇಲೆ ಫಾಗ್ ಭಾಳ ಇತ್ತು. ಹಂಗಾಗಿ ದಾರಿ ಕಾಣಲಾಗಿತ್ತು ಹೊಟ್ಟೆ ಇಲ್ಲಿ. ಹಂಗಾಗಿ ರಾತ್ರಿ ನಿಂದಿಸ್ಬಿಟ್ಟಿವಿ. ಆಮೇಲೆ ಅಭಿಗೂ ಆಗಲಾಗಿತ್ತು ಗಾಡಿ ಹೊಡೆಯೋದು. ಎಲ್ಲಣ ಸ್ವಲ್ಪ ನಿಂದ್ರಸಮ ಹಿಂಗೇನಾಗಿತ್ತ, ಸ್ವಲ್ಪ ಫುಲ್ ಇದಾಗಿತ್ತ. ಹಂಗಾಗಿ ನಿಂದ್ರಿಸಿವಿ ಇಲ್ಲಿ. ಈಗ ವಾಪಸ್ ಒಂದು ಸ್ವಲ್ಪ ಚಲೋ ಕಾಫಿ ಗೀಫಿ ಏನಾದ್ರು ಕುಡ್ದು ಇಲ್ಲಿಂದ ಸೀದಾ ಮತ್ತೆ ಹೋಗ್ತೀವಿ. ನೋಡೋಣ ಹೋಗಿ ಇಲ್ಲಿ ಹೋಟೆಲ್ ಇಲ್ಲ ಅಂತ ಎಲ್ಲ ಹಾಕ್ತೀನಂತ. ಸೊ ಈಗ ಆಲ್ಮೋಸ್ಟ್ ನಾವು ಇಲ್ಲಿ ಅಯೋಧ್ಯೆಯಲ್ಲಿ ಇದ್ದೀವಿ. ರಾಮ ಮಂದಿರ ಟೆಂಪಲ್ ಹಿಂದ್ಗಡೆ ಇದ್ದೀವಿ. ಒಂದು ಸ್ವಲ್ಪ ನಾನು ಮತ್ತು ನಮ್ಮ ಕರಿಮಣಿ ಮಾಲೀಕ್ ಅವರು, ಪ್ರವೀಣ್ ಅವರು, ಅದಾದಮೇಲೆ ಇಲ್ಲಿ ಪ್ರಿಪೇರ್ ಇದ್ದಾರೆ. ಅವರು ಕರ್ನಾಟಕ ಬಂದಿದ್ದಾರೆ. ನೀವು ಈಗ ಇವರು ಆಲ್ಮೋಸ್ಟ್ ಇವರಿಬ್ರಿಗಂತೂ ಪರಿಚಯ ಇರ್ತದೆ ನಿಮ್ಗೆಲ್ಲರಿಗೆ. ನಾವೆಲ್ಲ ಈಗೀಗ ಇವರೆಲ್ಲ ಶಾಪೂರಿಂದ ಬೈಕ್ ರೈಡ್ ಬಂದಿದ್ದಾರೆ. ಖುಷಿ ಆಯ್ತು. ರಾಮ ಮಂದಿರಕ್ಕೆ ಬಂದಿದ್ದು ಖುಷಿ ಆಯ್ತು. ನಮ್ಮ UK ಇಂದ ಬಂದಿದ್ದಾರೆ. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್, ಸಕ್ಸಸ್ ಕಾಣಿ ಇದ್ರಲ್ಲಿ ಕೂಡ. ಇನ್ನೊಂದೇನಂತಂದ್ರೆ ಈ ಕಡೆ ನಾರ್ಮಲ್ ಆಗಿ ಬರೋದೇ ದೊಡ್ಡದು, ಅದರಲ್ಲಿ ಬೈಕಲ್ಲಿ ಬರೋದು ಸಿಕ್ಕಾಪಟ್ಟೆ ದೊಡ್ಡ ಸಾಹಸ. ಅದು ಈ ವಿಂಟರ್ ಅಲ್ಲಿ, ಈ ಸೀಸನ್ ಅಲ್ಲಿ ಒಂದು 1600 ಕಿಲೋಮೀಟರ್ ಆಗುತ್ತೆ ಆಲ್ಮೋಸ್ಟ್. ನಮಗೆ ನಿನ್ನೆ ಬರಬೇಕಾದ್ರೆ ನಾನು ಪ್ರಯಾಗರಾಜ್ವರೆಗೂ ಎಲ್ಲೋ ಏನು ಅನ್ಸಲಿಲ್ಲ. ಆ ಥರ ಚಳಿ ಅನ್ಸಿಲ್ಲ. ಅಂದರೆ ಅಡ್ಜಸ್ಟ್ ಆದ್ವಿ. ಬಟ್ ಇಲ್ಲಿ ಬರಬೇಕಾದ್ರೆ UP ಟಚ್ ಆದ್ಮೇಲೆ ಇದು ಅಯೋಧ್ಯೆ ಬರಬೇಕಾದ್ರೆ ಆಲ್ಮೋಸ್ಟ್ ಅಲ್ಲಿ ಮಧ್ಯಾಹ್ನ 2:30 ಆಗಿದೆ. ಇನ್ನು 11-12 ಹೆವಿ ಫಾಗ್. ಡ್ರೈವ್ ಕೂಡ ಮಾಡೋಕ್ಕಾಗ್ತಿಲ್ಲ. ಬಟ್ ಬಂದೀವಿ. ತುಂಬ ಖುಷಿ ಆಯ್ತು ಇವರಿಗೆಲ್ಲ ಮೀಟಾಗಿ. ನಮಗೂ ಖುಷಿ ಆಯ್ತು. ನಮ್ಮ UK ದವರು ಈ ಕಡೆ ರೈಡ್ ಬಂದಿದ್ದು ನೋಡಿ. ನಮ್ಮವ್ರು ನಮಗೆ ಸಿಕ್ಕಾಪಟ್ಟೆ ಖುಷಿ ಆಗಿದೆ. 1400 ಕಿಲೋಮೀಟರ್ ಮೇಲ್ಗಡೆ ಮತ್ತೆ ಕನ್ನಡ ಮಾತಾಡೋದು ಸಿಕ್ಕದೆ ಖುಷಿ. ಇಲ್ಲ, 1700 ಕಿಲೋಮೀಟರ್ ಬಂದಿದೆ. ಸೊ ಸಪೋರ್ಟ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ, ಎಲ್ರಿಗೂ ಸಪೋರ್ಟ್ ಮಾಡಿ. ನಮ್ಮ ಕನ್ನಡಿಗರಿಗೆ ಹೆಚ್ಚಾಗಿ ಸಪೋರ್ಟ್ ಬೇಕು. ಸೊ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಉಸ್ಕೂಲ್ ಮಕ್ಳಿಗೆ ಚೇಪ್ ನೋಡಿಬೇಕು. ಚೋದೆ ಮಕ್ಳು ಏನು 6 ನೋಡಿದ್ದಾರೆ. ಕಲಾಸ್ ಮಾಡ್ಯಾರಪ್ಪ ನಮ್ಗೆ 6 ಹೊಡೆದು ಇವ್ರಿಗೆ. ಈಗ ಇಲ್ಲಿ ಹೊಂಟೇವ್ರಿಗೆ ನಮ್ಮ ಕೇಡಿ ಫುಲ್ ಗಾಬರಿ ಆಗ್ಯಾನಲ್ರಿ. ಫುಲ್ ಫಾರ್ಮ್ ಆಗ್ಯಾನ ಕೇಡಿ. ಈಗ ಇಲ್ಲಿಂದ ರಾಮ ಮಂದಿರ ಹೊಂಟಿವಿ. ಈಗ ರಾಮ ಮಂದಿರ ಹೋದ್ಮೇಲೆ ದರ್ಶನ ಮಾಡ್ಕೊಂತೀವಿ. ದರ್ಶನ ಮಾಡ್ಕೊಂಡು ನೋಡೋಣ ಸಿಗ್ತೀವಂತ. ಆಮೇಲೆ ಅಭಿ ಅಲ್ಲಿ ಪೂರ್ತಿ ಮುಂದೆ ಕುತ್ಕೇಶಂತೆ ಸ್ವೆಟರ್ ಹಾಕ್ಯಂತ ಕಿನ್ನಾರ ಹಾಕ್ಯಂತ ಸಾಬು. ಇಲ್ಲೆಲ್ಲ ಪೇಂಟಿಂಗ್ ಹೆಂಗ ಆತವ. ಇದು ರಾಮ ಮಂದಿರ ಎಂಟ್ರೆನ್ಸ್. ನಾನು ಆಮೇಲೆ ಎಲ್ಲ ಹುಡುಗರು ಸೇರಿ ಹೊಂಟಿ ಒಳಗಡೆ ಎಂಟ್ರಿಗೆ. ಸೊ ಇಲ್ಲಿಂದ ಒಂದು ಸ್ವಲ್ಪ ಒಳಗಡೆ ಹೋಗಿ ಮೊಬೈಲ್ ಅದೆಲ್ಲ ಕೊಟ್ಟು ಎಂಟ್ರಿ ಹೋಗ್ಬೇಕು. ಬಟ್ ಒಂದು 30 to 40 ಮಿನಿಟ್ಸ್ನಾಗೆ ಆಗ್ತದೆ ಅಂತ ಹೇಳ್ಯಾರ. ಯಾಕಂದ್ರೆ ಸ್ವಲ್ಪ ರಶ್ ಇದ್ರು ಅಂದರೆ ಇಲ್ಲಿ ಅಬ್ಜೆಕ್ಷನ್ ಎಲ್ಲ ಸುಮ್ಮನೆ ಸೀದಾ ಹೋಗೋದ. ಅದಾದಮೇಲೆ ನೆಕ್ಸ್ಟ್ ತಿರುಪತಿ ಹೆಂಗೆ ಬಿಡ್ತಾರೆ ಬಿಡ್ಲಾಕತ್ರಪ್ಪ ಅಂತಂದರೆ ಇಲ್ಲಿನೂ ಹೆವಿ ರಶ್ ಇದೆ. ಯಾಕಂದರೆ ಇಲ್ಲಿನ ಸ್ವಲ್ಪ ಕನ್ಸ್ಟ್ರಕ್ಷನ್ ಅಂತೇಳಿ ಏನೋ ಅಂತ ಅಬ್ಜೆಕ್ಷನ್ ಇಲ್ಲ. ಇದು ಒಳಗಡೆ ಹೋಗ್ಬೇಕಾದ್ರೆ ಸುಗ್ರೀವ ಟೆಂಪಲ್ ಇದು ನೋಡ್ಬೋದು. ಇಲ್ಲೆಲ್ಲ ನೋಡ್ರಿ ಇದೆಲ್ಲ ಲೈನ್ಸ್ ಹಿಂಗೆ ಆದ. ಸೊ ಈಗ ಹೋದ್ಮೇಲೆ ದರ್ಶನ ತೊಗೋತೀವಿ. ತೊಗೊಂಡು ಬಂದಮೇಲೆ ನೋಡೋ ಮತ್ತೆ ಏನಿಲ್ಲ ಅಂತ ಸಿಗೋಂತ. ಸೊ ಅಪ್ಡೇಟ್ ಮಾಡ್ತೀವಿ. ಅಣ್ಣ ಪ್ರಸಾದ್ ತಿಲ್ಲತ್ತ ನೋಡ್ರಿ. ರಾಮ ಜೈ ಶ್ರೀರಾಮ್. ಕೇಳಿ ಪ್ರಸಾದ್ ತಿಲ್ಲತ್ತನ. ಅಭಿ ಪೂರ ಪ್ರಸಾದ್ ತಿಲ್ಲತ್ತನ.
ಇಲ್ಲಿ ನಾವು ತಿಲ್ಲತ್ತೀವಿ. ಜೈ ಶ್ರೀರಾಮ್. ಜೈ ಶ್ರೀರಾಮ. ಮನ್ಸಾಗ ನಾಲ್ಕು ಎತ್ಕೊಂಡ್ ಬಂದಿ. ನಾ ಸಣ್ಣ ಅಣ್ಣಂದು ಪ್ಲಾನ್ ಇದೆ. ಮತ್ತೆ ಆಮೇಲೆ ಹೊರಗೆ ಊಟ ಮಾಡಿದ್ರೆ ಒಮ್ಮೆ ಇದು 1 ವರ್ಷದಿಂದ, ಇದು ಇನ್ನೊಂದು ವರ್ಷದಿಂದ 2 ವರ್ಷದಿಂದ ಒಮ್ಮೆ ತಂದ ಸಾಯಂಗ ಅದ. ಆದ್ರ ಮನ್ಸಾಗ ಅಡ್ಡಾಡಿ ಎತ್ಕೊಂಡ್ ಬಂದಿ. ಹಿಂಗ್ ಮಾಡಿ ಗುದ್ದು ಮಾಡಿ ಇನ್ಸ್ಟಾ ಸೆಲೆಕ್ಟ್ ಮಾಡ್ರಿ. ಇದು ಎಂಟ್ರಿ ಇದು ರಾಮ ಮಂದಿರದ. ಸೊ ಈಗ ಜಸ್ಟ್ ನಮ್ದು ಎಲ್ಲರದು ದರ್ಶನ ಆಗ್ಯದ. ನಮ್ದು ಆಮೇಲೆ ನಮ್ಮ ಅಭಿಷೇಕ್ ಮತ್ತು ಕೇಡಿ ಅದಾದ್ಮೇಲೆ ಎಷ್ಟು ಜನದ ಆಗ್ಯದ ಆಕರ್ಷಣ. ಎಲ್ಲರಿಗೆ ವಾಪಸ್ ಇದು ಮುಗಿಸ್ಕೊಂಡು ನೀವು ಏನೋ ಮೋಮೋಸ್ ಹೊಡಿತಾನಲ್ಲ ಆಯ್ತಾ ನೀವು ಮೋಮೋಸ್ ಹೊಡಿತಾನಂತ, ಮೋಮೋಸು ಡಾಮಿನೋಸ್ ಹೊಡಿತಾನಂತ. ಆಯ್ತು ಬರೀ ಇಲ್ಲಿ ಬಂದು ಏನು ಮಾಡ್ಬೇಕನ್ನೋದು ಗೊತ್ತಿಲ್ಲ ನಿನಗೆ. ಅವಿವೇಕಿ ಹಂಗೆ ಬರೀ ಮೋಮೋಸ್ ಹೊಡಿತೀನಿ ಡಾಮಿನೋಸ್ ಹೊಡಿತೀನಿ ಅಂತಿದ್ದೆ. ಅಲ್ಲಿಗ ಇಲ್ಲಿ ಉಡುಪಿ ಎಕ್ಸ್ಪ್ರೆಸ್ನಾಗ ಹೋಗಿ ವೆಜ್ ದುಡಿ ಒಂದು ಬಿಸಿಬೇಳೆ ಬಾತ್. ಇಲ್ಲಿ ಪಿಜ್ಜಾ ಡಾಮಿನೋಸ್ ಪಿಜ್ಜಾ ಹೊಡಕ್ಕೆ ಬಂದೀವಿ. ಇಲ್ಲಿ ಹೊಲ್ ಅಂದ್ರೆ ಕರ್ಕೊಂಬಂದಿನಿ ಇವಾಗ ಪಿಜ್ಜಾ ಹೊಡ್ಲಿಕ್ಕೆ ಗಪ್ಪ ಹೊಡ್ದಾನೀಗ. ಒಂದು ಗಾರ್ಲಿಕ್ ಒಂದು ಇದು ಯಾವಾಗ ವಾಲ್ಕ್ಯಾನ್ ಹೊಡ್ದಾನ. ಆಮೇಲೆ ಇನ್ನೊಂದು ಯಾವಾಗ ಹೊಡ್ದಾನಪ್ಪ ಚೀಸ್, ಆಮೇಲೆ ಒಂದು ಬ್ರೆಡ್ ಗಾರ್ಲಿಕ್ ಹೊಡ್ದಾನ. ಭಾಳ ಹೊಡ್ದಾನ. ಡೇಂಜರ್ ಇಲ್ಲೆಲ್ಲ. ಆಮೇಲೆ ಅದ್ರವರೆಗೆ ಇಲ್ಲಿದೆ ಅದ. ಇದಿಷ್ಟು ಮುಗಿಸ್ಕೊಂಡು ನೋಡಮ್. ಇದಕ್ಕೊಂದು ಮನೆಗೆ ನಮ್ಗೆ ಊಟ ಗಿಟ ಮಾಡಂಗಿಲ್ಲ ಆಲ್ಮೋಸ್ಟ್ ಅಲ್ಲ. ಸೊ ರೂಮಿಗೆ ಹೊಂಟಿವಿ ನೋಡಮ್. ಇಲ್ಲಿ ಆಟೋ ಸಾಕ್ ನಿಂತೀವಿ. ರಾನುಪಾಲಿ ಅಂತ. ओए भाई साहब रानापाली का ऑटो बुला रही. रानापाली ಬರೋಂತಲ್ರಿ ರಾನಪಾಲಿಗೆ ಆಟೋಕ್ಕೆ. ಆಟೋ ರೀ ಗೌಡ್ರೆ, ಆಟೋ ಇಲ್ಲ ಆಟೋ ನೋಡ್ರಿ. ಇಲ್ಲಿ ರಾಮ ಮಂದಿರದಿಂದ ಇಲ್ಲೆಲ್ಲ ನಾಷ್ಟ ಊಟ ಗಿಟ ಎಲ್ಲ ಮಾಡ್ಕೊಂಡು ಹೊಂಟಿವಿ. ಒಂದು ಆಟೋ ಸಿಗೋಲ್ಸಿ ಯಾರೂ ಹೋಗಕ್ಕೆ ಸೇರಿಲ್ಲ. ಸೊ ಹುಡ್ಕಿ ಆಡ್ಕೊಂಡು ನಿಂತೀವಿ. ಈ ಥರ ಬಂದು ಆಲ್ರೆಡಿ ಬಂದೀವಿ. ಇಲ್ಲಿ ಹಿಂಗೆ ಹೊಂಟಾವ ಮಕ್ಳು ಯಾರು ನಿಂದ್ರಸಲ್ಲ ಅಲ್ಲಿ. ನೋಡಮ್ಮ ರೂಮಿಗೆ ಹೋದ್ಮೇಲೆ ಸಿಗಮಂತ. ಇದು ಜಸ್ಟ್ ಈಗ 9:30 ಆಗದ. ಫಾಗ್ ನೋಡ್ರಿ ಹಂಗ ನೋನ್ ಏನು ರೋಡ್ ಕಾಣವಲ್ತಗ ಪೂರ್ತಿ ಏನೇನು ಕಾಣವಲ್ತು. ಕಲಾಸಾಗಿ ಅಭಿ ಕಲಾಸಾಗನಗ ಈಗ ಪೂರ್ತಿ ಸ್ವಚ್ಛಾಗನಗ ಜಳ ಆಗ್ಯಾನ ಪೂರ್ತಿ. ಈಗ ಇಲ್ಲ ಮುಂದೆ ರೋಡ್ ಸತಿಗೆ ರೋಡ್ಗಳು ಕಾಣವಲ್ಲವು ನಮ್ಗೆ. ಈಗ ರೂಮಿಗೆ ಹೊಂಟಿವಿ. ನೋಡಮ್ಮ ರೂಮಿಗೆ ಹೋದ್ಮೇಲೆ ಫುಲ್ ಹೆವಿ ಚಳಿ ಅದ. ಒಂದು ಸ್ವಲ್ಪ ಮೊಬೈಲ್ನಾಗ ಒಂದು ಸ್ವಲ್ಪ ಕೆಲಸ ಅದ. ಅವಿಷ್ಟು ಕೆಲಸ ಮುಗಿಸ್ಕೊಂಡ ಸೀದಾ ಮಲ್ಕೋಬೇಕು. ಸೊ ಸಿಗಮತ್ತೀಗ ಇವ ನಮ್ಮ ಆಕಾಶ ಕಾರ್ ಅವಾಗ ಲಚ್ಚಪ್ಪ ಅಂತಂದ್ರೆ ಹಚ್ಚಲಿಲ್ಲ. ಈಗ ಕಿಲ್ಲಿಂದಿರ್ಸಿವಿ. ಈ ಉಸುಳಿ ಮಗ ಒಬ್ಬ ಕಿಲಿ ತಂದು ಕೊಡ್ತಂದ. ನಾನು ಮಂದಿ ರೂಮ್ ಚಾಯ್ ಕೊಟ್ಟು ನಮ್ಮ ರೂಮ್ ಚಾಯ್ ಹೊಟ್ಕೊಂಡೋಗಿ ನಾವು ಅವನು ಸಾಕು ಮಾಡ್ಯಾನ್ರಿ. ಇದ್ರಾಗ ಇಲ್ಲಿ ಚಳಿ ತೋರಿಸಿದ ಹಿಂಗಾದಾಗ ಕಲಾಸಾಗಿ ಪೂರ್ತಿ 10 ಡಿಗ್ರಿ ಅದ. ಆಯ್ತು ನಮ್ದಂತ ಪೂರ್ತಿ ಮೂಗು ಬಂದಾಗಿ ಚಿಡ್ಲಾಕಿತ್ತೀವಿ ನಮ್ದಂತ್ರ. ಅವನವನ್ನ ಇಂತಲ್ಲಿ ಬಂದು ಸಿಗಿ ಬಿದ್ದೀವಪ್ಪ ಅನ್ನೋ ನಮ್ಗೆ ಅಲಾಗತ್ತದ. ನಾವೇ ಹೆಂಗೀವಿ ಈಗ ಇಲ್ಲಿ ಜನಗಳೆಲ್ಲ ಹೆಂಗಿರ್ತಾರಪ್ಪ ಅಂತ ಯೋಚನೆ ಮಾಡಕತ್ತೀವಿ ನಾವು. ನಾವು ಏನು ಸಿಗರೇಟ್ ಇಲ್ಲ ಏನಿಲ್ಲ ಚಟ ಇಲ್ಲ. ನಾನು ಇನ್ನ ಇಂಥ ಪೂರ್ತಿ ಚೈಲ್ಡ್ ಅಂತರ್ದಾಗ ಕೊಡ್ಲಿಕ್ಕೆ ನೋಡಿ ಹುಡುಗರೆಲ್ಲ ಹಿಂಗೆ ಮಾತಾಡಂಗಾದ್ರೆ ಯಪ್ಪೋ ಕಲಾಸಾಗಿವ್ರಿ. ಏನು ಮಾಡೋಕ್ಕಾಗಲ್ಲ. ಈಗ ಅವಾಗ ಅವನಿಗೆ ರೂಮ್ ಚಿಂತಿಲ್ಲ ಏನಿಲ್ಲ. ಅಲ್ಲಿ ಮೊಬೈಲ್ ಕೈ ಹಿಡ್ಸ್ಕೊಂಡು ನಿಂತ ನಾವು ಸಾಬು ಪೂರ್ತಿ ಕಲಾಸಾಕನ ಈಗ ಪೂರ್ತಿ ಕಿಲ್ಗ ಕೇಳಿ ಆರ್ಸ್ಪಟಾಕಂತ 2 ಮೊಬೈಲಿಗೆ ಹಾಕಿದ ಮಕ್ಕಳ ಅವನ ಅಲ್ಲಿ ಒಳಗೆ ಮಕ್ಕನ ಕಾಣ್ದಲ್ಲ ಗಪ್ಪಾಗ ಫೋನ್ ಯೂಸ್ ಮಾಡ್ಕೊಂಡು ಕುಂತ ಕುಂತ್ ಸಾಕತ್ತಂತ ಹಂಗೆ ಬಿಡ್ಲಿಕ್ಕತ್ತಿರಲ್ಪ. 2 ಮೊಬೈಲ್ಗೆ ಹಾಕೊಂಡಿದ್ದ ಹಂಗೆ ವೈಫೈ. ಇವನೊಳಗ ಅಂಗಡಿ ಅಂತ CC ಕ್ಯಾಮ್ರಾ ಹೊಡ್ಕೊಂತ ಕುಂತ ಮಕ್ಕಪ್ಪ ನಾಳೆ ಹೋಗ್ಬೇಕು ಮತ್ತೆ ಜಲ್ದಿ. ಸೊ ಈಗ ಮಲ್ಕಲ್ಕೊಂತೀವಿ. ನಾಳೆ ಮತ್ತೆ ಹೋಗ್ಬೇಕಾದ್ರೆ ಸಿಗಮಂತ. ಇವತ್ತು ಒಂದು ಎಷ್ಟನೇ ದಿನ ಇದು? ಶನಿವಾರ, ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ 5 ದಿವಸ ಐತಿ ಇವತ್ತಿಗೆ. ಸೊ ನೋಡಮ್ ಆಲ್ಮೋಸ್ಟ್ ಸಂಡೇ ತನಕ ಬರ್ಬೇಕಂತದ ಊರಿಗೆ ವಾಪಸ್. ಏನೇನಾಗ್ತಾ ಏನೇನಿಲ್ಲ ನಾಳೆ ಎಲ್ಲಷ್ಟು ಅಪ್ಡೇಟ್ ಮಾಡ್ತೀನಂತ. ಸೊ ಗುಡ್ ನೈಟ್ ಆ್ಯಂಡ್ stay tuned for next updates and all. Do follow support.